ದಡ್ಡಿ ಕಮಲಾಪುರ ಗ್ರಾಮಸ್ಥರಿಂದ ಪ್ರತಿಭಟನೆ. ಇಂಡಿಪೆಂಡೆನ್ಸ್ ಸಂಗ್ರಾಮ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಮಂಡ್ಯಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ದಡ್ಡಿ ಕಮಲಾಪುರ ಗ್ರಾಮದ ಸರ್ವೆ ನಂಬರ್ 1/1 ಒಟ್ಟು ಕ್ಷೇತ್ರ 5 ಎಕರೆ 27 ಗುಂಟೆ ಸರ್ಕಾರಿ ಜಮೀನು ಇರುತ್ತದೆ. ಇದರಲ್ಲಿ 4 ಎಕರೆ ಜಮೀನನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಸ್ಥೆಯವರಿಗೆ ನೀಡುತ್ತಾರೆ. ಅದರಲ್ಲಿ ಉಳಿದ 1 ಎಕರೆ 27 ಗುಂಟೆಯನ್ನ ಈಗ ಅಕ್ರಮಗೊಳಿಸಲಾಗುತ್ತಿದೆ. ಇದರ ವಿರುದ್ಧ ಕರುನಾಡು ರಕ್ಷಣಾ ವೇದಿಕೆ, ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸೋಮು ಬೈಲವಾಡ್, ಉತ್ತರ ಕರ್ನಾಟಕದ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಜಿಲ್ಲಿ, ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮರಕುಂಬಿ, ವೀರನಗೌಡ ಪಾಟೀಲ್, ಸಹದೇವ್ ಮಾದರ್, ಕಮ್ಲು ಪೋಳ್ವಾಳೆ, ಮುತ್ತು ಸಬರದ್, ಸಿದ್ದಪ್ಪ ತೋಣಿ ಸೇರಿದಂತೆ ದಡ್ಡಿ ಕಮಲಾಪುರ ಗ್ರಾಮಸ್ಥರು ಹಾಗೂ ಸಾಮಾಜಿಕ ಹೋರಾಟಗಾರರು ಇದ್ದರು. ನೋಡ್ರಿ ಸಾಲಿ ಕಲ್ತಾರ ನಾನು ದನ ಕಾಯವ ದಡ್ಡಿ ಕಮಲಾಪುರ ಗೌಡಿ ಮನುಷ್ಯ ದನ ಕಾಯವಾಗ ಏನು ಅರ್ಥ ಇರಂಗಿಲ್ಲ. ಆದ್ರೂ ಕಾನೂನು ಚೌಕಟ್ಟು ಒಳಗೆ ಕೆಲಸ ಮಾಡತಾನ ಈ ಹೆಮ್ಮೆ ಕಮಲು. ಇವತ್ತು ದಡ್ಡಿ ಕಮಲಾಪುರದವ ಅನುಪಡಿದ್ದ ದನ ಕಾಯ ಮನುಷ್ಯ ಇವತ್ತು ಕಾನೂನು ಚೌಕಟ್ಟು ಒಳಗೆ ಕೆಲಸ ಮಾಡತಾನಂದ್ರೆ ಇವರು ಎಷ್ಟು ಮಂಡಿ ಎಷ್ಟು ದಬ್ಬಾಳಿಕೆ ಇರ್ಬೇಕು ಇವ್ರದ. ನನ್ನ ಅಂತರ್ದ ಮಗಲ ಮುರಿಯಾಕ 4 ಸಲ ಕಂಪ್ಲೇಂಟ್ ನೋಡ್ರಿ. ಇಲ್ಲೇ ನೋಡ್ರಿ ಧಾರವಾಡ ಪೀಠ ಹುಚ್ಚ ನ್ಯಾಯಾಲಯ ನೋಡ್ರಿ. ನಾ ಬಾಯಿಲೆ ಹೇಳತ್ತಿರ ದಾಖಲೆ ಅದಾವ ನಮ್ಗೆ. ದಾಖಲೆಯಿಂದ ಏನ್ರಿ ದಬ್ಬಾಳಿಕೆ ಮಾಡೋದಿದೆ. ಇವತ್ತಿನ ದಿನ ಕರುನಾಡ ರಕ್ಷಣಾ ವೇದಿಕೆಯ ಧಾರವಾಡ ಜಿಲ್ಲಾಧಿಕಾರಿಗಳ ಒಂದು ಮನವಿಯನ್ನ ನೀಡ್ತಾ ಇದೀವಿ. ಧಾರವಾಡ ಜಿಲ್ಲಾ ಘಟಕದಿಂದ ಏನಪ್ಪಾ ವಿಷಯ ಅಂತಂದ್ರ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ದಡ್ಡಿ ಕಮಲಾಪುರ ಅಂತಕ್ಕಂಥ ಒಂದು ಸರ್ಕಾರಿಯ ಜಮೀನಿದ್ದು ಸದರಿಯಲ್ಲಿ ಸರ್ವೆ ನಂಬರ್ 1ರಲ್ಲಿ 1 ಎಕರೆ 27 ಗುಂಟೆ 2010ರಿಂದ ಅಲ್ಲಿ ನಿರಾಶ್ರಿತರಿಗೆ ಭೂಮಿಯನ್ನ ಕೊಡ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು 2010ರಿಂದ ಇಲ್ಲಿವರೆಗೂ ಕೂಡ ಹೋರಾಟ ಮಾಡ್ತಾ ಬಂದ್ರು ಕೂಡ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಮುಖಾಂತರ ಇವು ಹತ್ಯಕ್ಕುವಂತ ಒಂದು ಕೆಲಸವನ್ನ ಇವತ್ತು ಭ್ರಷ್ಟ ರಾಜಕಾರಣಿಗಳು ಮತ್ತು ಇವು ಭ್ರಷ್ಟ ಅಧಿಕಾರಿಗಳು ಮಾಡ್ತಾ ಇದಾರೆ ಅಂತೇಳಿ ಈ ಮೂಲಕ ನಾನು ಆರೋಪ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರ 1 ಎಕರೆ 27 ಗುಂಟೆ ಸರ್ವೆ ನಂಬರ್ 1ರಲ್ಲಿ ದಡ್ಡಿ ಕಮಲಾಪುರ ಗ್ರಾಮದಲ್ಲಿ ಪಾಪ ನಮ್ಮ ಕಾರ್ಯಕರ್ತರು ನಿರಾಶ್ರಿತರಿಗೆ ಭೂಮಿ ಇಲ್ದಕ್ಕಂತ ನಿರಾಶ್ರಿತರಿಗೆ 1 ಎಕರೆ 27 ಗುಂಟೆ ನೀವು ಆಶ್ರಯ ಯೋಜನೆ ಒಳಗೆ ಮನೆಗಳನ್ನು ಕಟ್ಟಿಕೊಡ್ರಿ ಅಂತಕ್ಕಂತ ಒಂದು ಒಳ್ಳೆಯ ಉತ್ತಮ ಒಂದು ಹೋರಾಟವನ್ನ ಮಾಡ್ಕೋತ ಬಂದ್ರು ಕೂಡ ಅದನ್ನ ರಾಜಕಾರಣಿಗಳು ಮತ್ತು ಒಂದು ಸ್ಥಳೀಯ ಒಂದು ಟ್ರಸ್ಟ್ ನಿಯೋಗದ ಅದ್ರ ಮೇಲೆ ಪ್ರವಾಹ ಬೀರಿ ಇವರಿಗೆ ಆಶ್ರಯ ಯೋಜನೆ ಒಳಗೆ ಅನ್ಯಾಯ ಮಾಡ್ತಕ್ಕಂತ ಒಂದು ಪ್ರಶ್ನೆ ಇವತ್ತು ನಮ್ಮ ಎದುರಾಗ್ತಾ ಇದೆ. ನಾನು ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ಪರವಾಗಿ ಇವತ್ತು ನಾನು ಜಿಲ್ಲಾಧಿಕಾರಿ ಸಾಹೇಬರಿಗೆ ಎಚ್ಚರಿಕೆ ನೀಡಲಿಕ್ಕೆ ಬಯಸ್ತೀನಿ. ಯಾವುದೇ ಕಾರಣಕ್ಕೂ ನೀವು ದಡ್ಡಿ ಕಮಲಾಪುರ 1 ಎಕರೆ 27 ಗುಂಟೆಯನ್ನ ಆಶ್ರಯ ಯೋಜನೆಗೆ ಮನೆಗಳಿಗೆ ಮತ್ತು ಯಾರು ನಿರಾಶ್ರಿತರ ಅಂತವರಿಗೆ ಕೂಡ ನೀವು ಮನೆಗಳಿಗೆ ಆಶ್ರಯ ಕೊಡಬೇಕು. ಅದನ್ನ ಬಿಟ್ಟು ನೀವು ರಾಜಕಾರಣಿಗಳ ಪಾಲು ಮತ್ತು ಯಾರ ಕಾರಣಕ್ಕೆ ಟ್ರಸ್ಟ್ ಅವರಿಗೆ ಹೋಗಿತ್ತಪ್ಪ ಅಂತಂದ್ರ ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ಪರವಾಗಿ ಇವತ್ತು ರಾಜ್ಯಾದ್ಯಂತ ನಾವು ಎಲ್ಲ ಜಿಲ್ಲೆಗಳಿಗೆ ಕರೆ ಕೊಟ್ಟು ಧಾರವಾಡ ಬಂದ್ ಮಾಡ್ತಕ್ಕಂತ ಸನ್ನಿವೇಶವನ್ನ ಎದುರಾಗ್ತದೆ. ಆ ಮೂಲಕವಾಗಿ ನಾನು ಇವತ್ತು ವಿನಂತಿ ಮೂಲಕ ತಮಗೆ ಆಗ್ರಹ ಪಡಿಸ್ತೀನಿ. ದಯಮಾಡಿ 1 ಎಕರೆ 27 ಗುಂಟೆಯನ್ನ ಬಡ ಬಗ್ಗರಿಗೆ ಅದನ್ನ ನೀವು ಆಶ್ರಯ ಯೋಜನೆ ಒಳಗೆ ಎಲ್ಲರಿಗೆ ಕಟ್ಟಿಕೊಟ್ಟ ಒಂದು ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ನೀವು ಒಳ್ಳೆ ಕಾರ್ಯವನ್ನು ಮಾಡ್ಬೇಕಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮೂಲಕ ಆಗ್ರಹ ಪಡಿಸ್ತೀನಿ. ಮಂಜುನಾಥ್ ಜಲ್ಲಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷರು. ನಮಸ್ಕಾರ. ಕರುನಾಡು ರಕ್ಷಣಾ ವೇದಿಕೆಯ ಸಂಘಟನೆಯ ಕಾರ್ಯಕರ್ತರು ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಈ ಹೋರಾಟ ಇವತ್ತಿಂದ ಪ್ರಾರಂಭ ಮಾಡೀವಿ. ಎದ್ರ ಸಂಬಂಧಪ್ಪ ಅಂತಂದ್ರೆ ಟೋಟಲಿ 5 ಎಕರೆ 27 ಗುಂಟೆ ಜಮೀನು ಸರ ದಡ್ಡಿ ಕಮಲಾಪುರ ಸಂಬಂಧಪಟ್ಟ ಜಮೀನು. ಅದ್ರಾಗ 4 ಎಕರೆ ಜಮೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಾರೆ. ಕೊಟ್ಟಿದ್ದು ನಮ್ಗೆ ಬಿಜಾರಿಲ್ಲ, ಸಿಟ್ಟಿಲ್ಲ, ನಮ್ಗೆ ಖುಷಿನ ಅನ್ನಿಸ್ತದ. ಆದ್ರೆ ಆ ಸಾಹೇಬ್ ಆ ಮನುಷ್ಯಂದ ಒಂದು ದೇವ್ರಂತ ಮನುಷ್ಯಂದ ಒಂದು ಗುಡಿ ಆತ, ನಮ್ಗೆ ಖುಷಿ ಐತಿ. 1 ಎಕರೆ 27 ಗುಂಟೆ ಉಡೀತ. 2010ರಿಂದ ಇನ್ನೂವರೆಗೆ ನಾವು ಹೋರಾಟ ಮಾಡ್ಕೊಂಡು ಬಂದೀವಿ. ಆಶ್ರಯ ಯೋಜನೆಗೆ ದಡ್ಡಿ ಕಮಲಾಪುರ ಜನಕ್ಕೆ ಮಂಜೂರು ಮಾಡ್ರಿ ಅಂತೇಳಿ ನಾವು ಎಲ್ಲ ರಾಜಕಾರಣದವ್ರಿಗೂ ಮನವಿ ಕೊಟ್ಟಿವಿ, ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಕೊಂಡು ಬಂದೀವಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವ್ರು ಅನ್ಪುಡ ಜನ, ಇವ್ರಿಗೆ ಏನು ಅರ್ಥ ಆಗೋಂಗಿಲ್ಲ. ಇವ್ರು ಕುತ್ಕಿನ ಹೆಚ್ಚಿಗೆ ಬಿಡೋಣ ಅಂತೇಳಿ ಜಿಲ್ಲಾಧಿಕಾರಿಗಳು ಕುತ್ಕಿನ ಹೆಚ್ಚಾಗಿ ಬಂದ್ಬಿಡತ್ತಾರ್ರಿ. ಅದೇ ತರ ನಮ್ಮ ಮಹಿಷಿ ಸಾವಿತ್ರಿ ಟ್ರಸ್ಟ್ ಅಂತೇಳಿ
ಆ ಜಾಗದಾಗ ಅಕ್ರಮವಾಗಿ ರಸ್ತೆ ಮಾಡ್ಯಾರ. ಅದಕ್ಕೆ ಅಕ್ರಮವಾಗಿ ರಸ್ತೆ ಮಾಡ್ಯಾರ್ರಿ, ಅದನ್ನ ತಿರುಗಿಸ್ರಿ ಅಂತ ನಾ ಮನವಿ ಕೊಟ್ರು, ಇನ್ನೂವರೆಗೆ ಉತ್ತರ ಇಲ್ಲ. ಮೊನ್ನೆ ಕಂಪೌಂಡ್ ಕಟ್ಟಾಕ ಬಂದ್ರ JCB ತಗೊಂಡ್ ಬಂದ್ರೆ ಫೋಟೋ ಅದಾವ. ಅದಕ್ಕೂ ನಾನು ಫೋನ್ ಹಚ್ಚಿ ಹೇಳಿದ್ರು, ಯಾವ ಅಧಿಕಾರಿಗಳು ರೆಸ್ಪಾನ್ಸ್ ಇಲ್ಲ. ಮಾತಿಗೆ ಕಂಪ್ಲೇಂಟ್ ಮಾಡ್ತಾಳ, ಮಾತಿಗೆ ಫೋನ್ ಹಚ್ತಾಳ, ಪೊಲೀಸರು ಕರ್ಕೊಂಡು ಹೋಗೋದು, ಬೆದರ್ಸೋದು. ಈ ತರ ಯಾಕ್ರಿ? ನನ್ನ ವಿಚಾರಕ್ಕೆ ಇದ್ರಾಗ ಎಲ್ಲಾರು ಶಾಮೀಲ್ ಆಗ್ಯಾರ. ಜಿಲ್ಲಾ ಅಧಿಕಾರಿಗಳು, ರಾಜಕಾರಣಗಳು, ಇವ್ರೆಲ್ಲಾರು ಮಹಿಷಿ ಸಾವಿತ್ರಿ ಟ್ರಸ್ಟಿಗೆ ಶಾಮೀಲ್ ಆಗ್ಯಾರ್ರಿ. ಅಂದ್ರ ಹೊಂದಾಣಿಕೆ ಆಗ್ಬಿಟ್ಟಾರ. ಈ ಜಾಗ ಮಹಿಷಿಗೆ ಹೊಡೆದ್ ಕೊಡ್ತಾರೋ, ಏನ್ ಜಿಲ್ಲಾಧಿಕಾರಿ ಹೊಡ್ಕೊತಾರೋ, ಏನ್ ರಾಜಕಾರಣದವ್ರು ಹೊಡಿತಾರ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದ್ರೆ ನನ್ನ ವಿಚಾರಕ್ಕೆ ಮೇಲ್ನೋಟಕ್ಕೆ ಅವ್ರ ಎಲ್ಲಾರ್ದು ಕೈಗಳಾಯ್ತು. ಇಲ್ರಿ, ಒಂದೊಂದ್ ಮನ್ಯಾಗ ನಾಲ್ಕು ಮಂದಿ ಆಗ್ಯಾರ ಸರ್. ಈಗ ಒಂದ್ ಮನ್ಯಾಗ ನಾ ನಮ್ಮಪ್ಪ ಒಬ್ಬ ಬಂದಿದ್ರಿ, 4 ಮಕ್ಕಳೆಲ್ಲ 5 ಮಂದಿ ಮಕ್ಕಳು ತೆಗದ. ಅದ್ರಾಗ ನಾವ್ ಈಗ 5 ಮಕ್ಕಳು ತೆಗ್ದಿವಿ. ಈಗ ಇವ್ರು ರಾಜಕಾರಣಗಳು ಹಂಗ ಇವ್ರ ಆದ್ರ ಪಾಂಚಾದ್ರನ್ರಿ, ಇವ್ರೇನ್ ಮಕ್ಕಳು ತೆಗ್ದಿಲ್ಲ, ಇವ್ರಿಗೇನ್ ಅರ್ಥ ಇಲ್ಲ, ಇವ್ರಿಗೇನ್ ಇವ್ರ ತಾಯಿ ತಂದಿ ಇಲ್ಲೇನ್ರಿ? ಇವ್ರಿಗೆ ಡ್ರಾ ಪಾಸ್ ಮಾಡ್ಕೊಟ್ಟಾರ್ರಿ. ಡ್ರಾ ಪಾಸ್ ಮಾಡ್ಕೊಟ್ರ 2003ದಾಗ ಅನುಕೂಲ ಐತಿ ಜಮೀನ, ಅದ್ರ ಮಂಜೂರ್ ಐತಿ ಅಂತೇಳಿ ಡ್ರಾ ಪಾಸ್ ಮಾಡ್ಕೊಟ್ರ ಪಂಚಾಯತಿ ಅವ್ರ, ನಮ್ ಗ್ರಾಮ ಪಂಚಾಯತಿ ಅವ್ರ. ಜಿಲ್ಲಾಧಿಕಾರಿ ನಾಟಕ ರೀ ಇದೆ, ದುಡ್ಕು ಆಟ ನಡ್ಸ್ಯಾರ ಇವ್ರ. ನೀ ಅತ್ತ ನಾ ಹೇಳ್ತೀನಿ ಯಾಕೆಲ್ಲ ಏನೈತಿಲ್ರಿ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಸೂಚನೆ ಕೊಟ್ರೆ ನಮ್ಗೆ ಗುರ್ತಾಕೈತಿಲ್ರಿ. ಈಗ ಇಲ್ಲಿ ಮನವಿ ಕೊಟ್ಟಿವಿ, ಇಂಥವ್ರು ಬಂದ್ ಮನವಿ ಕೊಟ್ಟಾರಪ್ಪ ಅಂದಾಗ ನಮ್ಗೆ ಗುರ್ತಾಕೈತಲ್ಲ. ಏನೇ ಇಲ್ಲ ಅಲ್ರಿ, ಯಾಕೆ ಇವ್ರು ಕೊಡತಿಲ್ಲ ಅನ್ನೋದು ವಿಚಾರ ನಂದ. ಕಮಲು ಜಂಗ್ಲಿ ಪೂಲಲೆ ಕರ್ನಾಡು ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಧಾರವಾಡ ಜಿಲ್ಲಾ. ನಾನು ದಡ್ಡಿ ಕಮಲಾಪುರದ ಅಂಶ.